ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದ ಮಶ್ರೂಮ್ನಿಂದ ಡಿನ್ನರ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ನೀವು ನೈಟ್ ಡಿನ್ನರ್ಗೆ ಈ ಥರ ಮಸಾಲ ಫ್ರೈ ಮಾಡಿಕೊಂಡು ಮಶ್ರೂಮನ್ನು ತಿಂದರೆ ತುಂಬ ಚೆನ್ನಾಗಿರ್ತದೆ, ಸ್ಪೈಸಿ ಆಗಿರ್ತದೆ, ಹಾಗೆ ವೆಯ್ಟ್ ಲಾಸ್ಗೆ ಕೂಡ ತುಂಬ ಒಳ್ಳೆಯದು. ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ಕೊಳ್ಬೋದು. 2 ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಂಡಿದ್ದೇನೆ. ಅದೇ ರೀತಿ ಮಶ್ರೂಮನ್ನು ಕಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ದೊಡ್ಡಕ್ಕೆ ಇರಲಿ, ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಡಿ. ಆಮೇಲೆ ಒಂದು ತವಾ ತಗೊಂಡು ಇದಕ್ಕೆ ಬಟರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಮಶ್ರೂಮಿಗೆ ಬಟರ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ನಿಮ್ಮಲ್ಲಿ ಬಟರ್ ಇಲ್ಲ ಅಂದರೆ ತುಪ್ಪನ ಅಥವಾ ಎಣ್ಣೆನ ಬಳಸ್ಕೊಳ್ಬೋದು. ಆಮೇಲೆ ಆನಿಯನ್ ಹಾಕಿ ಫ್ರೈ ಮಾಡುವಂಥದ್ದು. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಒಂದು 7-8 ಪನ್ನೀರು ಸಣ್ಣ ಸಣ್ಣ ಪೀಸ್, ಅದು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಇಲ್ಲದ್ರೆ ನೋಡ್ಕೊಂಡು ಹಾಕಿ ಫ್ರೈ ಮಾಡುವಂಥದ್ದು. ಪನ್ನೀರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಕ್ಯಾಪ್ಸಿಕಮನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಅದು ಫ್ರೈ ಮಾಡ್ತಾ ಇದ್ದ ಹಾಗೆಯೇ ನೆಕ್ಸ್ಟ್ ಮಶ್ರೂಮನ್ನು ಹಾಕೋದು. ಮಶ್ರೂಮು ಬೇಗ ಬೇಯ್ತದೆ ಮತ್ತು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು ಅಂತ ಇಲ್ಲ. ಅದರಲ್ಲಿದ್ದ ನೀರಲ್ಲೇ ಅದು ಬೇಯ್ತದೆ. 2-3 ನಿಮಿಷದೊಳಗೆ ನಿಮಗೆ ಮಶ್ರೂಮ್ ಬೇಯ್ತದೆ. ಮಶ್ರೂಮಿಂದ ತುಂಬ ಸೂಪ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ಇದಕ್ಕೆ 1 ಚಮಚದಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡು ಹಾಕಿದೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡುವಂಥದ್ದು. ಇದನ್ನು ಮುಚ್ಚಿ ಬೇಯಿಸಬೇಕು ಅಂತ ಇಲ್ಲ, ಹಾಗೆಯೇ ಬೇಯಿಸ್ಕೊಳ್ಬೋದು. ಆಮೇಲೆ ಇದಕ್ಕೆ ಜೀರಾ ಪುಡಿ, ಧನಿಯಾ ಪುಡಿ, ಹಾಗೆ ಚಿಲ್ಲಿ ಪೌಡರ್, ಆಮೇಲೆ ನಿಮಗೆ ಯಾವುದು ಮಸಾಲೆ ಬೇಕೋ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಗರಂ ಮಸಾಲೆನ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಪಾಸ್ತಾ ಮಸಾಲ ಇದ್ದರೆ ಅದನ್ನು ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋದು. ನೋಡ್ಕೊಳ್ಬೇಕು, ನಾವು 2-3 ನಿಮಿಷ ಅದನ್ನು ಫ್ರೈ ಮಾಡ್ತಾ ಇರುವಾಗಲೇ ಅದು ಬೇಯ್ತದೆ, ಗೊತ್ತಾಗ್ತದೆ ನಮಗೆ. ಅದು ಬೆಂತು ಅಂತ ಆಗುವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದರೆ ಆಯಿತು. ಈಗ ಸೂಪರಾದ, ಟೇಸ್ಟಿಯಾದ, ಸ್ಪೈಸಿಯಾದ ಮಶ್ರೂಮ್ ಮಸಾಲ ಫ್ರೈ ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಗ್ಯಾಸ್ ಆಫ್ ಮಾಡಿ ನಿಂಬೆ ರಸನ ಹಿಂಡ್ಕೊಳ್ಳೋದು. ನಿಂಬೆ ರಸ ಹಾಕಿದರೆ ಒಳ್ಳೆ ಟೇಸ್ಟ್, ರುಚಿಯಾಗಿರ್ತದೆ. ಅದಕ್ಕೋಸ್ಕರ ನಿಮಗೆ ನಿಂಬೆ ರಸ ಇಷ್ಟ ಇಲ್ಲ ಅಂತ ಇದ್ದರೆ ಹಾಕದೇ ಇರ್ಬೋದು. ಇದನ್ನು ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿರ್ತದೆ, ತಿನ್ನಲಿಕ್ಕೆ ಸ್ಪೈಸಿ ಆಗಿರ್ತದೆ, ಹಾಗೆ ಇದು ವೆಯ್ಟ್ ಲಾಸ್ಗೆ ಕೂಡ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.